ಗೆಳೆಯರೆ, ನಮ್ಮ ದೇಶದಲ್ಲಿ ಈಗ ಒಂದೇ ಗೋಳು, ಅದು LPGಯನ್ನ ಕೊಡಿ ಅನ್ನೋದು. ಅಡುಗೆ ಮನೆ, ಹೋಟೆಲ್ಗಳು ಹೀಗೆ ಬಹಳಷ್ಟು ವಲಯಗಳಿಗೆ ಒಂದೇ ಯೋಚನೆ. ಸಿಲಿಂಡರ್ ಖಾಲಿ ಆದ್ರೆ ಮುಂದೇನೋ, ಬುಕ್ ಮಾಡಿದ್ರೆ ಸಿಲಿಂಡರ್ ಸ್ಟಾಕ್ ಇಲ್ಲ, ಬುಕಿಂಗ್ ಕೆಲವೊಮ್ಮೆ ಆಗ್ತಾನೆ ಇಲ್ಲ. ಹೋಟೆಲ್ಗಳಿಗಂತೂ ಬೇಕಾಗುವಷ್ಟು ಸಿಲಿಂಡರ್ ಸಿಗೋದೇ ಇಲ್ಲ. ಕೆಲ ಹೋಟೆಲ್ಗಳನ್ನ ಮುಚ್ಚಲಾಗಿದೆ. ಇದಕ್ಕೆಲ್ಲ ಕಾರಣ ಇರಾನ್ ಮತ್ತು ಇಸ್ರೇಲ್ ನಡುವಿನ ಯುದ್ಧ. ಈ ಯುದ್ಧ ಭಾರತದ ಎನರ್ಜಿ ವಲಯವನ್ನ ಒಂದಷ್ಟು ನಡುಗೋ ಹಾಗೆ ಮಾಡ್ತಾ ಇದೆ. ಯಾಕಂದ್ರೆ ಭಾರತ ಸುಮಾರು 70% ಅಡುಗೆ ಅನಿಲವನ್ನ ವಿದೇಶದಿಂದ ಆಮದು ಮಾಡಿಕೊಳ್ಳುತ್ತೆ. ಯಾವುದೋ ರಾಷ್ಟ್ರಗಳಲ್ಲಿ ಯುದ್ಧ ನಡೆದರೆ ಬೆಲೆ ಹೆಚ್ಚಾಗುತ್ತೆ. ಆ ದರವನ್ನ ಕೊಟ್ಟು ನಮ್ಮ ದೇಶ ಖರೀದಿಯನ್ನ ಮಾಡಬೇಕಾಗತ್ತೆ. ಹಾಗಂತ ಪೆಟ್ರೋಲ್ ಮತ್ತು ಡೀಸೆಲ್ ಅದರಿಂದ ಹೊರತಾಗೇನಿಲ್ಲ. ಅದು ಮುಂದೊಂದು ದಿನ ಹೆಚ್ಚಾದರೆ ಅಚ್ಚರಿಯನ್ನ ಪಡಬೇಕಾಗಿಲ್ಲ. ಇದೆಲ್ಲದರ ಮಧ್ಯೆ ಭಾರತಕ್ಕೆ ಒಂದು ಭರವಸೆಯನ್ನ ನಮ್ಮ ದೇಶದ ವಿಜ್ಞಾನಿಗಳು ಕೊಡ್ತಾ ಇದ್ದಾರೆ. ಅದೊಂದು ಅದ್ಭುತವಾದ ಕೆಲಸ ಅಂದ್ರೂ ತಪ್ಪಾಗಲ್ಲ. ವಿದೇಶಗಳ ಮೇಲೆ ನಮ್ಮ ತೈಲ ಅವಲಂಬನೆಗೆ ಫುಲ್ ಸ್ಟಾಪ್ ಇಡೋದಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಅದೇನಂದ್ರೆ DME ತಂತ್ರಜ್ಞಾನ. ಇದು LPG ಅರ್ಧ ದರಕ್ಕೆ ಸಿಗುತ್ತೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಹಾಗಾದರೆ ಏನಿದು DME? ನಮ್ಮ ದೇಶದ ಪ್ರತಿ ಮನೆಯನ್ನು ಹೇಗೆ ಬೆಳಗಿಸುತ್ತೆ? LPGಗಿಂತ ಕಡಿಮೆ ದರದಲ್ಲಿ ಅದಕ್ಕೆ ಪರ್ಯಾಯವಾಗಿ ಗ್ಯಾಸ್ ಸಿಗುತ್ತಾ? ಅದರಿಂದ ಆಗೋ ಲಾಭಗಳೇನು? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ.